ಎಲ್ಲ ವರ್ಗದ ಸಮುದಾಯದ ಜನ RSS ವಿರುದ್ಧ ನವೆಂಬರ್ 2ನೇ ತಾರೀಕು ಚಿತಾಪುರ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾವೇನಾದರೂ ಬೀದಿಗಳಿದ್ರೆ ನಿಮ್ಮ ಚೆಡ್ಡೂ ಇರಲ್ಲ, ನಿಮ್ಮ ಬರಿನೂ ಇರಲ್ಲ. ದಯಮಾಡಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದನ್ನು ಭಾಳ ಎಚ್ಚರಿಕೆಯಿಂದ ನೀವು RSSನವರು ನೋಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸಂವಿಧಾನದತ್ತವಾಗಿ ಈ ನಾಡಿನಲ್ಲಿ ಇರಬೇಕಂತ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಆದ ಆ ವ್ಯಕ್ತಿ ಎಲ್ಲರೂ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇದ್ದೀವಿ. ಪ್ರಿಯಾಂಕ್ ಸಾಹೇಬರು ಈಗಾಗಲೇ RSS ಬಗ್ಗೆ ಕೆಲವು ವಿಚಾರಗಳನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಆಗಲಿ ಅಥವಾ ಅವ್ರಿಗೆ ಫೋನ್ ಕರೆ ಮುಖಾಂತರ ಅವರನ್ನು ತೇಜೋವಧೆ ಮಾಡೋದ್ರ ಮುಖಾಂತರ ಆಗಲಿ ಅವರ ಕೌಟುಂಬಿಕ ವಿಚಾರವಾಗಿ ಅನೇಕರು ಮಾತಾಡ್ತಾ ಇದ್ದಾರೆ. ನಾನು RS ಮುಖಂಡರಿಗೆ ಇದು ಮೂಲಕ ನಾನು ಬಯಸೋದಂಥ ವಿಷಯ ಏನಂತಂದರೆ, ಮಾನ್ಯ ಪ್ರಿಯಾಂಕ್ ಸಾಹೇಬರು ನಿಮಗೆ ಅಂದಿದ್ದಾದರೂ ಏನು, ಅದು ಮೊದಲನೇದಾಗಿ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ. ಅವ್ರು ಏನಂದರು, ನೀವು RSS ಪಥಸಂಚಲನ ಮಾಡಬೇಕಾಗಿದ್ರೆ, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಇಳಬೇಕಾಗಿದ್ರೆ, ಅಥವಾ ಒಂದು ಸರ್ಕಾರಿ ಜಾಗವನದಲ್ಲಿ ನೀವು ಕೆಲಸ ಮಾಡಬೇಕಾಗಿದ್ರೆ, ನಿಮ್ಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದಿಟ್ಟರು. ಇದು ತಪ್ಪಾಗಿದ್ದರೆ ನೀವು ಅವ್ರ ಬಗ್ಗೆ ಮಾತಾಡ್ರಿ. ಅವ್ರು RSS ಬ್ಯಾನ್ ಮಾಡ್ತೀವಿ ಅಂತೇಳಿ ಯಾವ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಯಾವ ಮಾಧ್ಯಮದಲ್ಲಿ ಹೇಳಿದ್ದಾರೆ, ಅಧಿಕೃತವಾಗಿ ನಿಮ್ಮ ಹತ್ರ ಇತ್ತಂತಂದರೆ ಅದನ್ನು ಬಹಿರಂಗವಾಗಿ ತೋರಿಸ್ರಿ, ಆಮೇಲೆ ನೀವು ಮಾತಾಡ್ರಿ. ಆದರೂ ಕೂಡ ಅವರಿಗೆ ಫೋನ್ ಕರೆ ಮುಖಾಂತರ ಮಾಡಿ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಅವರ ಕೌಟುಂಬಿಕ ವಿಚಾರವಾಗಿ ಕೆಟ್ಟ ಶಬ್ದಗಳನ್ನು ಮಾತನಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಬೆಂಬಲರಿಗೆ ಅದನ್ನು ತೋರಿಸಿದೆ ಆದರೆ ನಾವು ಕೂಡಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ಸಂಸ್ಕೃತಿ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತನ್ನ ಮಕ್ಕಳಿಗೆ ಯಾವ ರೀತಿ ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರ ಫೋನ್ ಕರೆ ಬಂದಾಗ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿಲ್ಲ ಅವರು. ಕೆಟ್ಟ ರೀತಿಯಾಗಿ ಆ ವ್ಯಕ್ತಿ ಅನೇಕ ಶಬ್ದಗಳಿಂದ ನಿಂದಿಸ್ತಾ ಇದ್ದ. ಆದರೂ ಕೂಡ ಸನ್ಮಾನ್ಯ ಪ್ರಿಯಾಂಕ್ ಸಾಹೇಬರು ಒಂದೇ ಒಂದು ಕೆಟ್ಟ ಶಬ್ದವನ್ನು ಕೂಡ ಆ ವ್ಯಕ್ತಿಗೆ ಆಡಲಾರದೆ ಇರತಕ್ಕಂಥದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಮಕ್ಕಳಿಗೆ ಕಲಿಸಿರ್ತಕ್ಕಂಥ ಸಂಸ್ಕೃತಿ. ಆದರೆ ನೀವು RSSನವರು ಅವ್ರಿಗೆ ಈ ರೀತಿಯಾದಂಥ ಒಂದು ಸಂಸ್ಕೃತಿಯನ್ನು ಕಲಿಸಿ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಸಿದ್ರಲ್ಲ, ಇದು ಯಾವ ಸಂಸ್ಕೃತಿ ಸ್ವಾಮಿ? ನಾವು ಒಂದು ವೇಳೆ ನಮ್ಮ ಬಾಯಿ ತೆಗೆದ್ರೆ ನೀವು ಯಾರೂ ಇರಲ್ಲ. ನಾವು ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ಕೊಂಡ್ರೆ ನೀವು ಯಾರೂ ಇರಲ್ಲ, ನೀವು ಇರಲ್ಲ, ನಿಮ್ಮ ಚೆಡ್ಡೂ ಇರಲ್ಲ, ನಿಮ್ಮ ಬನಿನೂ ಇರಲ್ಲ. ನಾವೇನಾದರೂ ಬೀದಿಗಳಿದ್ರೆ ನಿಮ್ಮ ಚೆಡ್ಡೂ ಇರಲ್ಲ, ನಿಮ್ಮ ಬನಿನೂ ಇರಲ್ಲ. ದಯಮಾಡಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದನ್ನು ಭಾಳ ಎಚ್ಚರಿಕೆಯಿಂದ ನೀವು RSSನವರು ನೋಡಬೇಕು. ಯಾಕೆ ನೋಡ್ಬೇಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿನ ನೀವು ತೇಜೋವಧಿ ಮಾಡಬೇಕಾದ್ರೆ ರಾಜಕೀಯವಾಗಿ ಮಾಡಿ, ನಾವು ಬೇಡ ಅನ್ನಲ್ಲ. ಅವ್ರೇನಾದರೂ ಒಂದು ಕೆಟ್ಟ ಕೆಲಸಗಳಿದ್ದರೆ ಅಥವಾ ರಾಜಕೀಯವಾಗಿ ಏನಾದರೂ ಒಂದು ಕೆಲಸಗಳು ತಪ್ಪಾಗಿ ಮಾಡಿದರೆ ಅದನ್ನು ಟೀಕ್ಸ್ರಿ. ಆದರೆ ಕೌಟುಂಬಿಕವಾಗಿ ನೀವೇನಾದರೂ ಬಂದರೆ ನಾವು ಬೀದಿಗಿಳಿದು ರಂಪ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮುಖಂಡರಾಗಲಿ, ದಲಿತ ಸಂಘಟನೆ ಸಮಿತಿಗಳಾಗಲಿ ಅಥವಾ ಹಿಂದುಳಿದಿರ್ತಕ್ಕಂಥ ವರ್ಗಗಳಾಗಲಿ ಪ್ರಜ್ಞಾವಂತರು ಯಾರು ಸುಮ್ಮನೆ ಕೂಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೆ. ನಾವು ಒಬ್ಬಂಟಿ ಅಲ್ಲ, ಅವ್ರ ಜೊತೆಗೆ ಶರಣಬಸಪ್ಪ ದರ್ಶನಪುರ ಸಾಹೇಬರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ವೇಣುಗೋಪಾಲ್ ನಾಯಕರವ್ರಿಗೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಾರಲ್ಲ ಶರಣಬಸಪ್ಪ ದರ್ಶನಪುರ ಸಾಹೇಬರು ಮತ್ತು ರಾಜ ವೇಣುಗೋಪಾಲ್ ನಾಯಕ್ ಅವರು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಲ್ಲಿ ಹೇಳಿದ್ದಾರೆ. ಹೇಳಿದ್ದಾರೆ, ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ, ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸಮರ್ಥನೆ ಅಂತಕ್ಕಂಥದ್ದೇನು ಅದರ ಪರವಾಗಿ ಮಾತಾಡ್ತಾ ಇದ್ದಾರೆ. ಅವರೇನು ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿಲ್ಲ, ಕೆಟ್ಟ ವಿಚಾರವಾಗಿ ಹೇಳಿಲ್ಲ. ಆದರೆ RSSನವರು ಪ್ರಿಯಾಂಕ್ ಸಾಹೇಬರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಏನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಅವರನ್ನು ಯಾವುದೇ ಒಂದು ರೀತಿಯಾಗಿ ಕೆಟ್ಟ ಹೆಸರು ತಂದು ಅವರ ರಾಜಕೀಯ ಭವಿಷ್ಯವನ್ನು ಮೊಟಕುಗೊಳಿಸಬೇಕಂತಕ್ಕಂಥ ಒಂದು ಕೆಟ್ಟ ಉದ್ದೇಶವನ್ನು RSSನವರು ಇಟ್ಕೊಂಡಿದ್ದಾರೆ. ಈ ಉದ್ದೇಶ ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥಕ್ಕೂ ಎಲ್ರಿಗಿದೆ. ತೇಜೋವಧೆ ಮಾಡ್ತಕ್ಕಂಥ ಹಕ್ಕು ಯಾರಿಗಿಲ್ಲ. ಯಾವುದೇ ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಹಕ್ಕು ಸಂವಿಧಾನ ಕೊಟ್ಟಿಲ್ಲ. ಆದರೆ ಒಬ್ಬ ವ್ಯಕ್ತಿನ ಟೀಕೆ ಮಾಡ್ತಕ್ಕಂಥ ಹಕ್ಕು ಸಂವಿಧಾನ ಕೊಟ್ಟಿದೆ. ಒಬ್ಬ ವ್ಯಕ್ತಿಯನ್ನು ಶ್ಲಾಘನೆ ಮಾಡ್ತಕ್ಕಂಥ ಹಕ್ಕು ಸಂವಿಧಾನ ಕೊಟ್ಟಿದೆ. ಒಬ್ಬ ವ್ಯಕ್ತಿಯ ಕಾರ್ಯವೈಖರಿಗಳನ್ನು ಶ್ಲಾಘನೆ ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಎರಡನ್ನ ಸಂವಿಧಾನ ಈ ದೇಶಕ್ಕೆ ನಮ್ಮ ಒಂದು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿದೆ. ಅದಕ್ಕೋಸ್ಕರ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ದಯಮಾಡಿ ವೈಯಕ್ತಿಕವಾಗಿ ನೀವು ಪ್ರಿಯಾಂಕ್ ಸಾಹೇಬರ ಖರ್ಗೆ ಅವರ ವಿರುದ್ಧವಾಗಲಿ ಹೇಳಿಕೆಗಳನ್ನು ಒಂದು ವೇಳೆ ಕೊಟ್ಟಿದೆ ಆದರೆ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಹುಷಾರು. ಈ RSSನವರು ಪ್ರಿಯಾಂಕ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿದ್ದು ಮತ್ತು ಎರಡನೇದಾಗಿ ರಮೇಶ್ ಕತ್ತಿಯವರು ಜಾತಿ ನಿಂದನೆ, ಸತೀಶ್ ಜಾರಕಿಹೊಳಿ ಅವರಿಗೆ ಜಾತಿ ನಿಂದನೆಯನ್ನು ಮಾಡಿದ್ದಕ್ಕಾಗಿ ಎರಡು ರಮೇಶ್ ಕತ್ತಿಯವರು ಸತೀಶ್ ಜಾರಕಿಹೊಳಿ ಅವರಿಗೆ ಜಾತಿ ನಿಂದನೆ ಮಾಡಿದ ಎರಡು ಘಟನೆಗಳನ್ನು ಕುರಿತು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ನಾಡಿನಲ್ಲಿ
ಸಂವಿಧಾನಬದ್ಧವಾಗಿ ಎಲ್ಲವುಗಳನ್ನು ನಡಿಬೇಕನ್ನುವ ಒಂದು ಉದ್ದೇಶವನ್ನಿಟ್ಟುಕೊಂಡು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಬೇಕಾದ್ರೆ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳುವುದು ಕಡ್ಡಾಯ. ಅದೇ ಥರ RSS ಕೂಡ ಕಡ್ಡಾಯವಾಗಿ ಅನುಮತಿಯನ್ನು ಪಡೆದುಕೊಳ್ತಕ್ಕಂಥದ್ದು. ಈ ಕುರಿತು ಕಾನೂನು ಕ್ರಮ ನಿರ್ದೇಶ ನೀಡ್ರಿ ಅಂತ ತಿಳ್ಕೊಂಡು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ ಖರ್ಗೆಜಿಯವರು ಒಂದು ಪತ್ರವನ್ನು ಬರೆದರು. ಆದರೆ ಈ BJPಯವರು ಅದನ್ನು ತಿರುಚಿ ಪ್ರಿಯಾಂಕ ಖರ್ಗೆಯವರು RSSನ್ನು ನಿಷೇಧಿಸಲಿಕ್ಕೆ ಪತ್ರ ಬರೆದಿದ್ದಾರೆ ಅಂತ ತಿಳ್ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು. RSS ನೋಂದಣಿ ಆಗದ ಸಂಸ್ಥೆ. ಈ ಸಂಸ್ಥೆ ಯಾವುದೇ ಕಾರ್ಯಚಟುವಟಿಕೆ ಮಾಡಬೇಕಂದ್ರೆ, ಅನುಮತಿ ತೆಗೆದುಕೊಳ್ಬೇಕಂದ್ರೆ ಸರ್ಕಾರಕ್ಕೆ ತನ್ನ ನೋಂದಣಿಯಾದ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಅನೇಕ ಆರ್ಥಿಕ ಚಟುವಟಿಕೆಗಳು, ಅನೇಕ ಬಿಲ್ಡಿಂಗ್ಗಳನ್ನು ಹೊಂದಿದಂಥ RSS ಯಾವುದೇ ಸಂವಿಧಾನದ ಕಾನೂನಿನಡಿ ಕೆಲಸನೇ ಮಾಡಿಲ್ಲ. ಸಂವಿಧಾನದತ್ತವಾಗಿ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಕಟ್ಟಡ ಪರ್ಚೇಸ್ ಮಾಡಿಲ್ಲ. ಇವಾಗೆಲ್ಲವುಗಳನ್ನು ಪತ್ತೆ ಹಚ್ಚಿ ಈ ಭಾಗದ ಪ್ರಗತಿಪರರು, ಸಂವಿಧಾನದತ್ತವಾಗಿ ಆಡಳಿತ ನಡೆಸ್ತಕ್ಕಂಥ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಕಾನೂನಿನ ಪ್ರಕಾರ ಮಾತನಾಡಿದರೆ RSSನವರು ಇದು ಸುಳ್ಳು ಪ್ರಚಾರವನ್ನು ಎಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಕಾನೂನಿನ ಪ್ರಕಾರನೇ ಕೆಲಸಗಳನ್ನು ಮಾಡ್ತಕ್ಕಂಥದ್ದು RSSನವರು. ಇನ್ನು ಎರಡನೇದಾಗಿ, ಸಂಸತ್ ಸದಸ್ಯರಾಗಿ ಸಂವಿಧಾನದತ್ತವಾಗಿ ಅಧಿಕಾರವನ್ನು ಅನುಭವಿಸಿ ಈ ನಾಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ವಿಚಾರಗಳನ್ನು ಪ್ರಚುರಪಡಿಸುತ್ತಾ ಇನ್ನು ಸಮಾಜದ ಕನಸನ್ನು ಕಾಣ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ತಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಜೈಲಿಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಜೈಲಿಗಟ್ಟಿದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ವ್ಯಕ್ತಿ ಜಾತಿ ನಿಂದನೆ ಮಾಡೋಂಗಿಲ್ಲ. ಯಾಕಂದರೆ ಈ ರಾಜ್ಯದ ಕ್ಯಾಬಿನೆಟ್ ಸಚಿವರು ಅಂಥವರಿಗೆ ಇವತ್ತಿನ ಪರಿಸ್ಥಿತಿ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೆ ಈ ಪರಿಸ್ಥಿತಿ ಅಂದರೆ ನಿಮ್ಮ ಅಂಥವ್ರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಎರಡೂ ಘಟನೆಗಳನ್ನು ಖಂಡಿಸಿ ಇವತ್ತು ಇಡೀ ಯಾದಗಿರಿ ಜಿಲ್ಲೆಯ ಎಲ್ಲ ನಾಗರಿಕರು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಆಗಕೂಡದೆಂದು ಈ ಮೂಲಕ ನಾನು ಎಚ್ಚರಿಕೆ ನೀಡುತ್ತೇನೆ. ನೋ ಅಲ್ಲ, ಒಬ್ಬಂಟಿ ಅಂದರೆ ಇವತ್ತು ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ರಿ, ಒಂದು ಕಡೆ ಪ್ರಗತಿಪರ ಚಿಂತಕರು, ಒಂದು ಕಡೆ ಎಲ್ಲ ಕಾಂಗ್ರೆಸ್ ಪಕ್ಷದ MLAಗಳು, ಎಲ್ಲರೂ ನಿನ್ನೆ ತಿಂದ್ರವ್ರು ನೋ ಪ್ರತಿಯೊಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದರು. ಪ್ರಥಮವಾಗಿ ನಾನು ಕೂಡ ಪ್ರೆಸ್ ಮೀಟ್ ಮಾಡಿದೆ, ಖಂಡಿಸಿದ್ದೇನೆ. ಪ್ರತಿಯೊಬ್ಬ ವ್ಯಕ್ತಿ ಸಂವಿಧಾನದತ್ತವಾಗಿ ಈ ನಾಡಿನಲ್ಲಿ ಇರಬೇಕಂತ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಆದ ಆ ವ್ಯಕ್ತಿ ಎಲ್ಲರೂ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇದ್ದೀವಿ. ಇವತ್ತು ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಏನು ಪಥಸಂಚಲನ ಇರ್ತದೆ, ಎಲ್ಲ ಪಥಸಂಚಲನಕ್ಕೆ ದಲಿತರು, ಹಿಂದುಳಿದವರು, ಪ್ರಗತಿಪರರು, ಎಲ್ಲ ಸಂಘಟನೆದವರು ಹೋಗಿ ಭಾಗವಹಿಸ್ತೀವಿ. ನಾವು ಭಾಗವಹಿಸಿ ಶಾಸಕರು ಎಲ್ಲರೂ ಇಲ್ಲ ಪಕ್ಷ ನೋಡ್ರಿ, ಈ ನಾಡಿನ ಮುಖ್ಯಮಂತ್ರಿಗಳು ಎಲ್ಲರೂ ನೋಡ್ರಿ, ಸಂತೋಷ್ ಲಾಡ್ ಅವರು ಮೊನ್ನೆ ಬಂದಾಗ ಅವರು ಕೂಡ ಹೇಳಿದ್ರು, ನೀವೇ ಇದ್ದೀರಿ. ಇಂದು ಯಾದಗಿರಿ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯದ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಅಭಿಮಾನಿ ಬಳಗ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಕಾರಣ ಇಷ್ಟೇ, ಇವತ್ತು RSS 100 ವರ್ಷದ ಸಂಭ್ರಮ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು RSS ವಿರೋಧವಾಗಿ ಇವತ್ತು ಖರ್ಗೆಯವರು RSSನ್ನು ನಿಷೇಧ ಮಾಡಿ ಅಂತ ಪತ್ರ ಕೊಡಲಿಲ್ಲ. ಪ್ರಿಯಾಂಕಾ ಖರ್ಗೆಜಿಯವರು RSSನವರು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಇವತ್ತು ಕಾನೂನು ಪ್ರಕಾರ ಸಂವಿಧಾನಬದ್ಧವಾಗಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದಂಥ ಪತ್ರವನ್ನು ಆ ಪತ್ರವನ್ನು ತಿರುಚಿ RSSನ್ನು ನಿಷೇಧ ಮಾಡಿ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು, ಮರಿ ಖರ್ಗೆ ಅವರು ಅಂತೇಳಿ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ರಾಜ್ಯದಲ್ಲಿ, ದೇಶದಲ್ಲಿ. ಆ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾತನಾಡ್ತಾರೆ. ಏನೇ ಮಾತಾಡಿದ್ರು ಕೂಡ ಅಥೆಂಟಿಕ್ ಆಗಿ ಮಾತಾಡ್ತಾರೆ. ಕಾನೂನುಬದ್ಧವಾಗಿ ಮಾತನಾಡುತ್ತ ಸಂದರ್ಭದಲ್ಲಿ ಅದು ಖಾರವಾಗಿರಬಹುದು, ಸತ್ಯ ಭಾಳ ಕಹಿ ಇರ್ತದೆ. ಆ ಕಾರಣಕ್ಕಾಗಿ ಖರ್ಗೆಯವರನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಇವತ್ತು ಖರ್ಗೆಯವರನ್ನು ಗುರಿಯಾಗಿಟ್ಟುಕೊಂಡು
ಚಿತ್ತಾಪುರಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ದೊಣ್ಣೆಯನ್ನು ಹಿಡ್ಕೊಂಡು ಇವತ್ತೇನು RSS ಪಡೆ ಹೊಂಟಿದೆ ಇವತ್ತು, ಆ ಪಡೆಗೆ ನಾವು ವಿರೋಧವಾಗಿ ಎಲ್ಲ ಅಹಿಂದ ವರ್ಗ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಬಸವಣ್ಣನ ಅನುಯಾಯಿಗಳು, ಎಲ್ಲ ವರ್ಗದ ಸಮುದಾಯದ ಜನ RSS ವಿರುದ್ಧ ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ. ಒಂದು ವೇಳೆ ಇವತ್ತು ಕೋರ್ಟ್ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಕೂಡ ಆ ಅನುಮತಿಯ ಒಂದು ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ನಮಗಿದೆ. ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ಪರ್ಮಿಷನ್ ಕೊಡದೆ ಹೋದರೆ ಅದರ ವಿರುದ್ಧವಾಗಿ ಪ್ರತಿಭಟಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರ್ತೀವಿ ಚಿತ್ತಾಪುರ ಚಲೋ ಅಂತ ಕಾರ್ಯಕ್ರಮದಲ್ಲಿ. ಇವತ್ತು ಖರ್ಗೆ ಅವರ ಬೆನ್ನಿಗೆ ನಾವೆಲ್ಲರೂ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, DCC ಬ್ಯಾಂಕಿನ ಚುನಾವಣೆಯ ಸಮಯದಲ್ಲಿ ಏನು ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ಏನು ST ಸಮಾಜದ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಬ್ಯಾಡ್ರು ಏಕವಚನದಲ್ಲಿ ಮಾತಾಡಿ ಈಗಾಗಲೇ ಅವ್ರ ವಿರುದ್ಧ ಸುಮಾರು ಕಡೆಗೆ ಪ್ರಕರಣವನ್ನು ದಾಖಲಾಗಿದೆ SC/ST ಕಾಯ್ದೆ ಅಡಿಯಲ್ಲಿ. ಇವಾಗ ನಾವು ಹೇಳೋದಷ್ಟೇ, ಇವತ್ತೇನು ದಲಿತ ಪರ ಮತ್ತು ಎಲ್ಲ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಇವತ್ತೇನು ಪ್ರಜ್ಞಾವಂತರು ಇವತ್ತೇನು ಹೋರಾಟದ ಒಂದೇ ಮತ್ತು ಪ್ರಿಯಾಂಕ್ ಅವ್ರಿಗೆ ಕೂಡ ನಾವು ಒಬ್ಬ ದಲಿತ ನಾಯಕ ಅಂತೇಳಿ ಇವತ್ತೇನು ಬೆದರಿಕೆ ಕರೆ ಬರ್ತಿದ್ದೇವೆ. ಇವೆಲ್ಲ ಯಾಕಂದ್ರೆ ಎಲ್ಲ ಕಾನೂನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಯಾರಿಗೆ ನಿಲ್ಲಿಸಂಗಿಲ್ಲ, ಯಾರಿಗೆ ಗಲಾಟೆ ಮಾಡೋಂಗಿಲ್ಲ, ಹೊಡೆಯಂಗಿಲ್ಲ. ಹಾಗಾಗಿ ಇವತ್ತೇನು SC/ST ಕೇಸ್ ಆಗಿದೆ, ಕೂಡಲೇ ಒಬ್ಬ ರಮೇಶ್ ಕತ್ತಿ ಅವ್ರನ್ನ ಬಂಧಿಸಬೇಕು ಸರ್ಕಾರ. ಯಾಕಂದ್ರೆ ಇವತ್ತು ದಲಿತರ ಮ್ಯಾಗ ಈ ಟೈಪ್ ಹೇಳಿಕೆ ಕೊಟ್ಟಾಗ ಇಂಥವ್ರನ್ನ ಬಂಧಿಸಿದಾಗ ಇನ್ನೊಬ್ಬರಿಗೆ ಭಯ ಹುಟ್ಟುವಂಥ ಕೆಲಸ ಆಗ್ತದೆ. ಸರ್ಕಾರ ಕೂಡಲೇ ಯಾರಿದ್ದಾರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಸುರಪುರದಲ್ಲಿ ಪ್ರಕರಣ ಆಗಿದೆ, ನಮ್ಮ SP ಕೂಡ ನಾವು ಒತ್ತಾಯ ಮಾಡ್ತೀವಿ, ನೀವು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡೋಂಥದ್ದಾಗಬೇಕು, ಹೋಗಿ ತರೋಂಥದ್ದಾಗಬೇಕು. ಅವ್ರನ್ನ ಬಂಧಿಸಿದಾಗ ಒಂದು ಸಂವಿಧಾನ ಮತ್ತು ಏನು SC/STಗೆ ಒಂದು ನ್ಯಾಯ ಕೊಟ್ಟಂಥ ಆಗಂಥ ಕೆಲಸ ಆಗ್ತದೆ. ಮತ್ತು ಈಗಾಗಲೇ ಪ್ರಿಯಾಂಕ್ ಅವ್ರಿಗೆ ಏನು ಬೆದರಿಕೆ ಕರೆಯನ್ನು ಅವ್ರನ್ನೂ ಬಂಧಿಸಿರಿ. ಅಂಥವ್ರನ್ನ ಇನ್ನೇಮಿ ಯಾರೇ ಆಗಲಿ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮಾತಾಡೋಂಥ ಹಕ್ಕಿದೆ. ಸಂವಿಧಾನದಲ್ಲಿ ಯಾರಾದ್ರೂ ಟೀಕಿಸ್ಬೋದು, ಪ್ರಶ್ನೆ ಮಾಡ್ಬೋದು, ಆದರೆ ವೈಯಕ್ತಿಕ ಚರ್ಚೆ ಮಾಡೋಂಥದ್ದು ಯಾವ ಸಂವಿಧಾನದಲ್ಲಿ ಇಲ್ಲ. ಹಾಗಾಗಿ ಕಾನೂನುಬದ್ಧವಾಗಿ ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯಿಸ್ತೀವಿ. ಏನಿಂದು ಯಾದಗಿರಿ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ನಾಯಕ ಸಂಘಟನೆಗಳು ಒಕ್ಕೂಟದಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಿರುವಂತಹ ಒಂದು ಕೋಮುವಾದ RSS ಸಂಘಟನೆ, ಇವತ್ತು ನಾವು ದೇಶ ಕಾಯುವಂಥ ಸಂಘಟನೆ, ರಾಷ್ಟ್ರ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಂಡು ಇವತ್ತು ಎಲ್ಲೇ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಇವತ್ತು ಎಲ್ಲೋ ಈ ಶರಣರಿಗೆ ಅವಮಾನ ಆದರೂ ಕೂಡ ಒಂದು ಹೋರಾಟ ಮಾಡಿಲ್ಲ. ಇವತ್ತು SC/STಗಳಿಗೆ ಅವಮಾನ ಆದರೂ ಕೂಡ ಒಂದೇ ಒಂದು RSS ಸಂಘಟನೆಗಳು ಹೋರಾಟ ಮಾಡುವಂಥ ಕೆಲಸ ಎಲ್ಲೂ ಮಾಡಿಲ್ಲ. ಆದರೂ ಕೂಡ ನಾವು ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಏನು ಪ್ರತಿನಿಧಿಸುವಂಥ ಒಂದು ಮಾತಾಡ್ತಾರೆ. ದಯವಿಟ್ಟು RSS ಸಂಘಟನೆಯವರಿಗೆ ನಾಚಿಕೆ ಬರಬೇಕು. ನೀವೆಲ್ಲಿ ಒಂದು ಏನಿವತ್ತು ಹಿಂದೂ ಪರ ಮಹಿಳೆಗೆ ಅತ್ಯಾಚಾರ ಆದರೂ ಕೂಡ ನೀವು ಎಲ್ಲರೂ ಧ್ವನಿ ಎತ್ತಿದ್ದೀರಾ. ಏನು ಹಿಂದೂ ಯುವಕರಂದರೆ ಬೇರೆ SC/ST ಸಮುದಾಯದ ಯುವಕರಿಗೆ ಅನ್ಯಾಯ ಆದರೂ ಕೂಡ ನೀವೆಲ್ಲರೂ ಧ್ವನಿ ಎತ್ತಿದ್ದೀರಾ. ಮತ್ತು SC/ST ಏನಿವತ್ತು ಸಮುದಾಯಗಳ ಏನು ನಾಯಕರಂತೂ ಒಪ್ಕೊಂಡಿರುವಂಥ ವಾಲ್ಮೀಕಿ ಆಗಿರ್ಬೋದು, ಕನಕದಾಸರು ಆಗಿರ್ಬೋದು, ಅಂಬಿಗರ್ ಚೌಡಯ್ಯ ಆಗಿರ್ಬೋದು, ಈ ದೇಶದಲ್ಲಿ ಅವರಿಗೆ ಅವಮಾನಗಳಾದಾಗ ನೀವು ಯಾವ RSS ನಾಯಕರು ಧ್ವನಿ ಎತ್ತಿದ್ದೀರಿ? RSS ಕಾರ್ಯಕರ್ತರು ಅದರ ಪರವಾಗಿ ಎಲ್ಲಿ ಹೋರಾಟ ಮಾಡಿದಿರಿ? ಇವತ್ತು ನಿಮಗೆ ನಾಚಿಕೆ ಆಗಬೇಕು. ಇವತ್ತೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ರಾಷ್ಟ್ರಕ್ಕೆ ಒಂದು ಏನು ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ನಾಯಕರಿಗೆ ಅವಮಾನ ಆದರೂ ಕೂಡ ನೀವು ಒಂದೇ ಒಂದು ಅದರ ಪರವಾಗಿ ಧ್ವನಿ ಎತ್ತಿರುವಂಥ ಏನು ಸಂಘಟನೆ. ಹಾಗಾಗಿ ನಿಮಗೆ 100 ವರ್ಷ ಆಗಿದೆ ವಿನಃ ಯಾವುದೇ ಒಬ್ಬ RSS ಸಂಘಟನೆಯವನು ಎಲ್ಲೂ ಕೂಡ ದಲಿತರ ಪರವಾಗಿ ಆಗಿರ್ಬೋದು, SC/STಗಳ ಪರವಾಗಿ ಆಗಿರ್ಬೋದು, ಮಹಿಳೆಯರ ಪರವಾಗಿ ಧ್ವನಿ ಎತ್ತಿರುವಂಥ ಒಂದೇ ಒಂದು ಉದಾಹರಣೆ ತೋರಿಸಿ ಅಂತೇಳಿ ನಾವು ಇವತ್ತು DC ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಅಕಸ್ಮಾತ್ ಏನು ಹೊತ್ತು ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಅವರು ಕಾರ್ಯಕ್ರಮಗಳು ಮಾಡಬೇಕು, ಕಾನೂನು ರೀತಿಯಲ್ಲೇ ಪಥಸಂಚಲನ ಮಾಡಬೇಕು. ಇಲ್ಲಾಂದರೆ ನಾವು ಕೂಡ ಇವತ್ತೇನು ಬಾಬಾ ಸಾಹೇಬರ ಅನುಯಾಯಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಇನ್ನೂ SC/ST ತುಂಬ ಸಮುದಾಯಗಳನ್ನು ಒಗ್ಗೂಡಿಸಿ ಇವತ್ತು ಚಿತ್ತಾಪುರ್ನಲ್ಲಿ ನಾವು ಒಂದು ಭಾಗವಹಿಸುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಕಾನೂನು ನಿಟ್ಟಿನಲ್ಲೇ ಅವರಿಗೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.